ಪರಪನಾಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯದ ವಿಡಿಯೋಗಳು ವೈರಲ್ ಆಗ್ತಾ ಇದ್ದ ಬೆನ್ನಲ್ಲೇ ವಿಡಿಯೋಗಳನ್ನು ಹರಿಬಿಟ್ಟವ್ರು ಯಾರು? ಜೈಲಿನ ಒಳಗೆ ವಿಡಿಯೋವನ್ನು ಸೆರೆ ಹಿಡಿದವ್ರು ಯಾರು? ಈ ರೀತಿಯ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚೆಗಷ್ಟೇ ಪರಪನಾಗ್ರಹಾರ ಕಾರಾಗೃಹ ಪಾಲಾಗಿರುವ ತರುಣ್, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾರಾವ ಸ್ನೇಹಿತನಾಗಿದ್ದ ತರುಣ್, ಆತನಿಗೂ ಕೂಡ ವಿಶೇಷ ಸೌಲಭ್ಯಗಳು ಸಿಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ವಿಡಿಯೋ ಬಹಿರಂಗವಾಗಿತ್ತು. ಈ ವಿಡಿಯೋವನ್ನು ಹಾಗಾದ್ರೆ ವೈರಲ್ ಮಾಡಿದವ್ರು ಯಾರು, ರಿಲೀಸ್ ಮಾಡಿದವ್ರು ಯಾರು? ಈ ಬಗ್ಗೆ ಒಂದಷ್ಟು ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತರುಣ್ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು ಶೋಯಬ್ ಎಂಬ ಆರೋಪಿ. ಈ ಪ್ರಕರಣದಲ್ಲಿ ಈತ ಕೊಲೆ ಯತ್ನ ಪ್ರಕರಣದಲ್ಲಿ ಜೈಲು ಸೇರಿದ್ದ ಶೋಯಬ್ ತರುಣ್ ಬರಾಕ್ಗೆ ಆಗಾಗ ಹೋಗಿ ಬರ್ತಿದ್ದಂತಿತ್ತು. ತರುಣ್ ಬರಾಕ್ ಹೋದವನು ವಿಡಿಯೋ ಮಾಡಿಕೊಂಡಿದ್ದ. ತರುಣ್ ಕೊಂಡರಾಜ್ ಜೊತೆಯಲ್ಲಿ ಆತ್ಮೀಯವಾಗಿದ್ದ ಈ ಶೋಯಬ್ ಬುಧವಾರವಷ್ಟೇ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಜೈಲಿನಿಂದ ರಿಲೀಸ್ ಆದ ಬಳಿಕ ಕೆಲವರ ಸಂಪರ್ಕ ಈತ ಪಡ್ಕೊಂಡಿದ್ದಾನೆ. ಶನಿವಾರ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಆರೋಪಿ ಶೋಯಬ್. ಇದೀಗ ಈತನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮದೇಶ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಮದೇಶ್, ಜೈಲಿನಿಂದ ರಿಲೀಸ್ ಆಗ ಬಂದಿದ್ದ ಆರೋಪಿ ಒಬ್ಬ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ, ಆತನ ಹುಡುಕಾಟ ನಡೆಸ್ತಿದ್ದಾರೆ, ಸರಿ. ಆದರೆ ಒಳಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಿದ್ದಾರೆ, ಆ ಕೊಡ್ತಿದ್ದ ಅಧಿಕಾರಿಗಳ ವಿರುದ್ಧ ಈವರೆಗೂ ಕೂಡ ಕೇವಲ ಸಸ್ಪೆನ್ಷನ್ ಅಮಾನತು ಅನ್ನೋದು ಬಿಟ್ಟರೆ ಆಕ್ಚುಲಿ ಲೋಪ ಆಗಿದ್ದು ಎಲ್ಲಿ, ಯಾರಿಂದ ಅನ್ನೋದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಿಲ್ಲ ಸರ್ಕಾರ. ಖಂಡಿತ ಸ್ಮಿತಾ, ಯಾಕಂದ್ರೆ ಆ ಒಳಗಡೆ ಅಷ್ಟೊಂದು ಮೊಬೈಲ್ಗಳು ಹೋಗೋದಾಗಿರ್ಬೋದು, ಅಷ್ಟೊಂದು ರೆಕಾರ್ಡ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಅಲ್ಲಿ ಜೈಲಾಧಿಕಾರಿಗಳ ಕುಮ್ಮಕ್ಕ ಅಥವಾ ಅವರ ನಿರ್ಲಕ್ಷ್ಯ ಅಥವಾ ಅವರ ಸಪೋರ್ಟ್ ಇಲ್ಲದೆ ಇದು ಯಾವುದು ಕೂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದಷ್ಟು ವಿಜುವಲ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಒಳಗಡೆ ಮಾತಾಡ್ತಾರೆ, ಟಿವಿಸ್ತಾರೆ, ರೆಕಾರ್ಡ್ ಮಾಡ್ತಾರೆ, ಮಾತಾಡಿಸ್ತಿರ್ತಾರೆ. ಒಂದ್ ರೀತಿ ನಾವು ಕೆಲವೊಂದ್ ಕಡೆ ಸ್ಟಿಂಗ್ ಆಪರೇಷನ್ಗೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ತೀವಲ್ಲ ಆ ರೀತಿ ಮಾತಾಡಿಸಿದಂತ ವಿಡಿಯೋ ಅದು. ಅಂದ್ರೆ ತರುಣ್ ಏನಿದ್ದಾನೆ ಆತನ ಒಂದು ವಿಡಿಯೋ ಆ ರೀತಿ ಇತ್ತು. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಒಳಗಡೆ ರೆಕಾರ್ಡ್ ಮಾಡಿರೋದು ಯಾರು ಅನ್ನೋದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಓರ್ವ ಸುಹೇಬ್ ಎಂಬ ಆರೋಪಿ ಅದನ್ನ ರೆಕಾರ್ಡ್ ಮಾಡಿದ್ದ ಅನ್ನುವಂಥದ್ದು ಮೇಲ್ನೋಟಿಗೆ ಗೊತ್ತಾಗ್ತದೆ. ಆತ ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆ ಆಗಿರ್ತಾನೆ. ಅಂದ್ರೆ ಕಳೆದ ಬುಧವಾರ ಆತ ಬಿಡುಗಡೆ ಆಗಿರ್ತಾನೆ. ಬಿಡುಗಡೆ ಆದಂತ ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ಆತ ಅದೇ ತರುಣ್ ಅವರ ಬ್ಯಾರಕ್ ನಲ್ಲಿ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಒಂದಷ್ಟು ಸ್ನೇಹ ಆಗಿರುತ್ತೆ. ಅಲ್ಲಿ ಆತನನ್ನ ಇಂಟರ್ವ್ಯೂ ಮಾಡಿರುವಂತ ರೀತಿಯಲ್ಲಿ ಆ ಒಂದು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡು ಬಂದಿದ್ದ. ಬಿಡುಗಡೆ ಆದ ನಂತರ ಅದನ್ನ ಬೇರೆ ಬೇರೆ ಕಡೆ ಶೇರ್ ಮಾಡಿದ್ದಾನೆ. ಈಗ ಮೀಡಿಯಾವರೆಗೂ ಬಂದು ಈ ರೀತಿಯಾಗಿ ಒಳಗಡೆ ಇರುವಂತಹ ಅಕ್ರಮಗಳು ಬೆಳಕಿಗೆ ಬರ್ತಿದೆ. ನೀವು ಹೇಳಿದ ಹಾಗೆ ಇಲ್ಲಿ ವಿಡಿಯೋಗಳು ಹೊರಗಡೆ ಬರ್ತಿದೆ ಅನ್ನುವಂಥ ವಿಚಾರ ಹೆಚ್ಚಾಗ್ತಿದೆ ಹೊರತು ಅದಕ್ಕೆ ಸಪೋರ್ಟ್ ಮಾಡಿದಂತ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಆದಂತೆ ಕಾಣಿಸ್ತಿಲ್ಲ. ಸದ್ಯಕ್ಕೆ ಇವತ್ತಂತೂ ಗೃಹ ಸಚಿವರು ಒಂದು ಮೀಟಿಂಗ್ ಅನ್ನ ಮಾಡಿ, ಡಿಜಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿ ಸಂಬಂಧಪಟ್ಟಂತವ್ರ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಆದ್ರೆ ಆ ಸಮಿತಿ ಇನ್ನೂ ಕೂಡ ತನಿಖೆಯನ್ನ ಮಾಡಬೇಕಿದೆ. ಆದ್ರೆ ಅಷ್ಟಲ್ಲಾಗಲೇ ಈಗಾಗಲೇ ಮೂರು ಜನರನ್ನ ತಲೆದಂಡ ಮಾಡಲಾಗಿದೆ. ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಮತ್ತೋರ್ವರನ್ನ ವರ್ಗಾವಣೆ ಮಾಡಿ ಆದೇಶ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಉಳಿದವರ ವಿರುದ್ಧ ಏನೆಲ್ಲ ತನಿಖೆ ಮಾಡಲಾಗುತ್ತೆ, ಸಮಿತಿ ಏನ್ ವರದಿ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸ್ಮಿತಾ, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಪರಪನಾಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯದ ವಿಡಿಯೋಗಳು ವೈರಲ್ ಆಗ್ತಾ ಇದ್ದ ಬೆನ್ನಲ್ಲೇ ವಿಡಿಯೋಗಳನ್ನು ಹರಿಬಿಟ್ಟವ್ರು ಯಾರು? ಜೈಲಿನ ಒಳಗೆ ವಿಡಿಯೋವನ್ನು ಸೆರೆ ಹಿಡಿದವ್ರು ಯಾರು? ಈ ರೀತಿಯ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚೆಗಷ್ಟೇ ಪರಪನಾಗ್ರಹಾರ ಕಾರಾಗೃಹ ಪಾಲಾಗಿರುವ ತರುಣ್, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾರಾವ ಸ್ನೇಹಿತನಾಗಿದ್ದ ತರುಣ್, ಆತನಿಗೂ ಕೂಡ ವಿಶೇಷ ಸೌಲಭ್ಯಗಳು ಸಿಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ವಿಡಿಯೋ ಬಹಿರಂಗವಾಗಿತ್ತು. ಈ ವಿಡಿಯೋವನ್ನು ಹಾಗಾದ್ರೆ ವೈರಲ್ ಮಾಡಿದವ್ರು ಯಾರು, ರಿಲೀಸ್ ಮಾಡಿದವ್ರು ಯಾರು? ಈ ಬಗ್ಗೆ ಒಂದಷ್ಟು ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತರುಣ್ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು ಶೋಯಬ್ ಎಂಬ ಆರೋಪಿ. ಈ ಪ್ರಕರಣದಲ್ಲಿ ಈತ ಕೊಲೆ ಯತ್ನ ಪ್ರಕರಣದಲ್ಲಿ ಜೈಲು ಸೇರಿದ್ದ ಶೋಯಬ್ ತರುಣ್ ಬರಾಕ್ಗೆ ಆಗಾಗ ಹೋಗಿ ಬರ್ತಿದ್ದಂತಿತ್ತು. ತರುಣ್ ಬರಾಕ್ ಹೋದವನು ವಿಡಿಯೋ ಮಾಡಿಕೊಂಡಿದ್ದ. ತರುಣ್ ಕೊಂಡರಾಜ್ ಜೊತೆಯಲ್ಲಿ ಆತ್ಮೀಯವಾಗಿದ್ದ ಈ ಶೋಯಬ್ ಬುಧವಾರವಷ್ಟೇ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಜೈಲಿನಿಂದ ರಿಲೀಸ್ ಆದ ಬಳಿಕ ಕೆಲವರ ಸಂಪರ್ಕ ಈತ ಪಡ್ಕೊಂಡಿದ್ದಾನೆ. ಶನಿವಾರ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಆರೋಪಿ ಶೋಯಬ್. ಇದೀಗ ಈತನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮದೇಶ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಮದೇಶ್,
ಜೈಲಿನಿಂದ ರಿಲೀಸ್ ಆಗ ಬಂದಿದ್ದ ಆರೋಪಿ ಒಬ್ಬ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದ, ಆತನ ಹುಡುಕಾಟ ನಡೆಸ್ತಿದ್ದಾರೆ ಸರಿ. ಆದರೆ ಒಳಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಿದ್ದಾರೆ, ಆ ಕೊಡ್ತಿದ್ದ ಅಧಿಕಾರಿಗಳ ವಿರುದ್ಧ ಈವರೆಗೂ ಕೂಡ ಕೇವಲ ಸಸ್ಪೆನ್ಷನ್ ಅಮಾನತು ಅನ್ನೋದು ಬಿಟ್ಟರೆ ಆಕ್ಚುಲಿ ಲೋಪ ಆಗಿದ್ದು ಎಲ್ಲಿ ಯಾರಿಂದ ಅನ್ನೋದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಿಲ್ಲ ಸರ್ಕಾರ. ಖಂಡಿತ ಸ್ಮಿತಾ, ಯಾಕಂದ್ರೆ ಆ ಒಳಗಡೆ ಅಷ್ಟೊಂದು ಮೊಬೈಲ್ಗಳು ಹೋಗೋದಾಗಿರ್ಬೋದು, ಅಷ್ಟೊಂದು ರೆಕಾರ್ಡ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಅಲ್ಲಿ ಜೈಲಾಧಿಕಾರಿಗಳ ಕುಮ್ಮಕ್ಕ ಅಥವಾ ಅವರ ನಿರ್ಲಕ್ಷ್ಯ ಅಥವಾ ಅವರ ಸಪೋರ್ಟ್ ಇಲ್ಲದೆ ಇದು ಯಾವುದು ಕೂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದಷ್ಟು ವಿಜುವಲ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಒಳಗಡೆ ಮಾತಾಡ್ತಾರೆ, ಟಿವಿಸ್ತಾರೆ, ರೆಕಾರ್ಡ್ ಮಾಡ್ತಾರೆ, ಮಾತಾಡಿಸ್ತಿರ್ತಾರೆ. ಒಂದ್ ರೀತಿ ನಾವು ಕೆಲವೊಂದ್ ಕಡೆ ಸ್ಟಿಂಗ್ ಆಪರೇಷನ್ಗೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ತೀವಲ್ಲ ಆ ರೀತಿ ಮಾತಾಡಿಸಿದಂತ ವಿಡಿಯೋ ಅದು. ಅಂದ್ರೆ ತರುಣ್ ಏನಿದ್ದಾನೆ ಆತನ ಒಂದು ವಿಡಿಯೋ ಆ ರೀತಿ ಇತ್ತು. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಒಳಗಡೆ ರೆಕಾರ್ಡ್ ಮಾಡಿರೋದು ಯಾರು ಅನ್ನೋದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಓರ್ವ ಸುಹೇಬ್ ಎಂಬ ಆರೋಪಿ ಅದನ್ನ ರೆಕಾರ್ಡ್ ಮಾಡಿದ್ದ ಅನ್ನುವಂಥದ್ದು ಮೇಲ್ನೋಟಿಗೆ ಗೊತ್ತಾಗ್ತದೆ. ಆತ ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆ ಆಗಿರ್ತಾನೆ. ಅಂದ್ರೆ ಕಳೆದ ಬುಧವಾರ ಆತ ಬಿಡುಗಡೆ ಆಗಿರ್ತಾನೆ. ಬಿಡುಗಡೆ ಆದಂತ ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ಆತ ಅದೇ ತರುಣ್ ಅವರ ಬ್ಯಾರಕ್ ನಲ್ಲಿ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಒಂದಷ್ಟು ಸ್ನೇಹ ಆಗಿರುತ್ತೆ. ಅಲ್ಲಿ ಆತನನ್ನ ಇಂಟರ್ವ್ಯೂ ಮಾಡಿರುವಂತ ರೀತಿಯಲ್ಲಿ ಆ ಒಂದು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡು ಬಂದಿದ್ದ. ಬಿಡುಗಡೆ ಆದ ನಂತರ ಅದನ್ನ ಬೇರೆ ಬೇರೆ ಕಡೆ ಶೇರ್ ಮಾಡಿದ್ದಾನೆ. ಈಗ ಮೀಡಿಯಾವರೆಗೂ ಬಂದು ಈ ರೀತಿಯಾಗಿ ಒಳಗಡೆ ಇರುವಂತಹ ಅಕ್ರಮಗಳು ಬೆಳಕಿಗೆ ಬರ್ತಿದೆ. ನೀವು ಹೇಳಿದ ಹಾಗೆ ಇಲ್ಲಿ ವಿಡಿಯೋಗಳು ಹೊರಗಡೆ ಬರ್ತಿದೆ ಅನ್ನುವಂಥ ವಿಚಾರ ಹೆಚ್ಚಾಗ್ತಿದೆ ಹೊರತು ಅದಕ್ಕೆ ಸಪೋರ್ಟ್ ಮಾಡಿದಂತ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಆದಂತೆ ಕಾಣಿಸ್ತಿಲ್ಲ. ಸದ್ಯಕ್ಕೆ ಇವತ್ತಂತೂ ಗೃಹ ಸಚಿವರು ಒಂದು ಮೀಟಿಂಗ್ ಅನ್ನ ಮಾಡಿ ಡಿಜಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿ ಸಂಬಂಧಪಟ್ಟಂತವ್ರ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಆದ್ರೆ ಆ ಸಮಿತಿ ಇನ್ನೂ ಕೂಡ ತನಿಖೆಯನ್ನ ಮಾಡಬೇಕಿದೆ. ಆದ್ರೆ ಅಷ್ಟಲ್ಲಾಗಲೇ ಈಗಾಗಲೇ ಮೂರು ಜನರನ್ನ ತಲೆದಂಡ ಮಾಡಲಾಗಿದೆ. ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಮತ್ತೋರ್ವರನ್ನ ವರ್ಗಾವಣೆ ಮಾಡಿ ಆದೇಶ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಉಳಿದವರ ವಿರುದ್ಧ ಏನೆಲ್ಲ ತನಿಖೆ ಮಾಡಲಾಗುತ್ತೆ, ಸಮಿತಿ ಏನ್ ವರದಿ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸ್ಮಿತಾ, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಪರಪನಾಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯದ ವಿಡಿಯೋಗಳು ವೈರಲ್ ಆಗ್ತಾ ಇದ್ದ ಬೆನ್ನಲ್ಲೇ ವಿಡಿಯೋಗಳನ್ನ ಹರಿಬಿಟ್ಟವ್ರು ಯಾರು? ಜೈಲಿನ ಒಳಗೆ ವಿಡಿಯೋವನ್ನ ಸೆರೆ ಹಿಡಿದವ್ರು ಯಾರು? ಈ ರೀತಿಯ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚೆಗಷ್ಟೇ ಪರಪನಾಗ್ರಹಾರ ಕಾರಾಗೃಹ ಪಾಲಾಗಿರುವ ತರುಣ್, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾರಾವ ಸ್ನೇಹಿತನಾಗಿದ್ದ ತರುಣ್, ಆತನಿಗೂ ಕೂಡ ವಿಶೇಷ ಸೌಲಭ್ಯಗಳು ಸಿಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ವಿಡಿಯೋ ಬಹಿರಂಗವಾಗಿತ್ತು. ಈ ವಿಡಿಯೋವನ್ನ ಹಾಗಾದ್ರೆ ವೈರಲ್ ಮಾಡಿದವ್ರು ಯಾರು, ರಿಲೀಸ್ ಮಾಡಿದವ್ರು ಯಾರು? ಈ ಬಗ್ಗೆ ಒಂದಷ್ಟು ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತರುಣ್ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು ಶೋಯಬ್ ಎಂಬ ಆರೋಪಿ. ಈ ಪ್ರಕರಣದಲ್ಲಿ ಈತ ಕೊಲೆ ಯತ್ನ ಪ್ರಕರಣದಲ್ಲಿ ಜೈಲು ಸೇರಿದ್ದ ಶೋಯಬ್ ತರುಣ್ ಬರಾಕ್ಗೆ ಆಗಾಗ ಹೋಗಿ ಬರ್ತಿದ್ದಂತಿತ್ತು. ತರುಣ್ ಬರಾಕ್ ಹೋದವನು ವಿಡಿಯೋ ಮಾಡಿಕೊಂಡಿದ್ದ. ತರುಣ್ ಕೊಂಡರಾಜ್ ಜೊತೆಯಲ್ಲಿ ಆತ್ಮೀಯವಾಗಿದ್ದ ಈ ಶೋಯಬ್ ಬುಧವಾರವಷ್ಟೇ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಜೈಲಿನಿಂದ ರಿಲೀಸ್ ಆದ ಬಳಿಕ ಕೆಲವರ ಸಂಪರ್ಕ ಈತ ಪಡ್ಕೊಂಡಿದ್ದಾನೆ. ಶನಿವಾರ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಆರೋಪಿ ಶೋಯಬ್. ಇದೀಗ ಈತನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮದೇಶ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಮದೇಶ್, ಜೈಲಿನಿಂದ ರಿಲೀಸ್ ಆಗ ಬಂದಿದ್ದ ಆರೋಪಿ ಒಬ್ಬ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದ, ಆತನ ಹುಡುಕಾಟ ನಡೆಸ್ತಿದ್ದಾರೆ ಸರಿ. ಆದರೆ ಒಳಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಿದ್ದಾರೆ, ಆ ಕೊಡ್ತಿದ್ದ ಅಧಿಕಾರಿಗಳ ವಿರುದ್ಧ ಈವರೆಗೂ ಕೂಡ ಕೇವಲ ಸಸ್ಪೆನ್ಷನ್ ಅಮಾನತು ಅನ್ನೋದು ಬಿಟ್ಟರೆ ಆಕ್ಚುಲಿ ಲೋಪ ಆಗಿದ್ದು ಎಲ್ಲಿ ಯಾರಿಂದ ಅನ್ನೋದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಿಲ್ಲ ಸರ್ಕಾರ. ಖಂಡಿತ ಸ್ಮಿತಾ, ಯಾಕಂದ್ರೆ ಆ ಒಳಗಡೆ ಅಷ್ಟೊಂದು ಮೊಬೈಲ್ಗಳು ಹೋಗೋದಾಗಿರ್ಬೋದು, ಅಷ್ಟೊಂದು ರೆಕಾರ್ಡ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಅಲ್ಲಿ ಜೈಲಾಧಿಕಾರಿಗಳ ಕುಮ್ಮಕ್ಕ ಅಥವಾ ಅವರ ನಿರ್ಲಕ್ಷ್ಯ ಅಥವಾ ಅವರ ಸಪೋರ್ಟ್ ಇಲ್ಲದೆ ಇದು ಯಾವುದು ಕೂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದಷ್ಟು ವಿಜುವಲ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಒಳಗಡೆ ಮಾತಾಡ್ತಾರೆ, ಟಿವಿಸ್ತಾರೆ, ರೆಕಾರ್ಡ್ ಮಾಡ್ತಾರೆ, ಮಾತಾಡಿಸ್ತಿರ್ತಾರೆ. ಒಂದ್ ರೀತಿ ನಾವು ಕೆಲವೊಂದ್ ಕಡೆ ಸ್ಟಿಂಗ್ ಆಪರೇಷನ್ಗೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ತೀವಲ್ಲ ಆ ರೀತಿ ಮಾತಾಡಿಸಿದಂತ ವಿಡಿಯೋ ಅದು. ಅಂದ್ರೆ ತರುಣ್ ಏನಿದ್ದಾನೆ ಆತನ ಒಂದು ವಿಡಿಯೋ ಆ ರೀತಿ ಇತ್ತು. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಒಳಗಡೆ ರೆಕಾರ್ಡ್ ಮಾಡಿರೋದು ಯಾರು ಅನ್ನೋದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಓರ್ವ ಸುಹೇಬ್ ಎಂಬ ಆರೋಪಿ ಅದನ್ನ ರೆಕಾರ್ಡ್ ಮಾಡಿದ್ದ ಅನ್ನುವಂಥದ್ದು ಮೇಲ್ನೋಟಿಗೆ ಗೊತ್ತಾಗ್ತದೆ. ಆತ ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆ ಆಗಿರ್ತಾನೆ. ಅಂದ್ರೆ ಕಳೆದ ಬುಧವಾರ ಆತ ಬಿಡುಗಡೆ ಆಗಿರ್ತಾನೆ. ಬಿಡುಗಡೆ ಆದಂತ ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ಆತ ಅದೇ ತರುಣ್ ಅವರ ಬ್ಯಾರಕ್ ನಲ್ಲಿ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಒಂದಷ್ಟು ಸ್ನೇಹ ಆಗಿರುತ್ತೆ. ಅಲ್ಲಿ ಆತನನ್ನ ಇಂಟರ್ವ್ಯೂ ಮಾಡಿರುವಂತ ರೀತಿಯಲ್ಲಿ ಆ ಒಂದು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡು ಬಂದಿದ್ದ. ಬಿಡುಗಡೆ ಆದ ನಂತರ ಅದನ್ನ ಬೇರೆ ಬೇರೆ ಕಡೆ ಶೇರ್ ಮಾಡಿದ್ದಾನೆ. ಈಗ ಮೀಡಿಯಾವರೆಗೂ ಬಂದು ಈ ರೀತಿಯಾಗಿ ಒಳಗಡೆ ಇರುವಂತಹ ಅಕ್ರಮಗಳು ಬೆಳಕಿಗೆ ಬರ್ತಿದೆ.
ನೀವು ಹೇಳಿದ ಹಾಗೆ ಇಲ್ಲಿ ವಿಡಿಯೋಗಳು ಹೊರಗಡೆ ಬರ್ತಿದೆ ಅನ್ನುವಂಥ ವಿಚಾರ ಹೆಚ್ಚಾಗ್ತಿದೆ ಹೊರತು ಅದಕ್ಕೆ ಸಪೋರ್ಟ್ ಮಾಡಿದಂತ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಆದಂತೆ ಕಾಣಿಸ್ತಿಲ್ಲ. ಸದ್ಯಕ್ಕೆ ಇವತ್ತಂತೂ ಗೃಹ ಸಚಿವರು ಒಂದು ಮೀಟಿಂಗ್ ಅನ್ನ ಮಾಡಿ ಡಿಜಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿ ಸಂಬಂಧಪಟ್ಟಂತವ್ರ ವಿರುದ್ಧ ತನಿಖೆ ಮಾಡಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಆದ್ರೆ ಆ ಸಮಿತಿ ಇನ್ನೂ ಕೂಡ ತನಿಖೆಯನ್ನ ಮಾಡಬೇಕಿದೆ. ಆದ್ರೆ ಅಷ್ಟಲ್ಲಾಗಲೇ ಈಗಾಗಲೇ ಮೂರು ಜನರನ್ನ ತಲೆದಂಡ ಮಾಡಲಾಗಿದೆ. ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಮತ್ತೋರ್ವರನ್ನ ವರ್ಗಾವಣೆ ಮಾಡಿ ಆದೇಶ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಉಳಿದವರ ವಿರುದ್ಧ ಏನೆಲ್ಲ ತನಿಖೆ ಮಾಡಲಾಗುತ್ತೆ, ಸಮಿತಿ ಏನ್ ವರದಿ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಸ್ಮಿತಾ. ಧನ್ಯವಾದ ಮಾದೇಶ್ ಮಾಹಿತಿಗಾಗಿ.